ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಹೋದ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಎತ್ತಿನಿಂದ ಬಿತ್ತಿದ್ದು ಮೆಣಸಿನ ಬೀಜ ಯಾವ ರೀತಿ ಮೊಳಕೆ ಹೊಡಿಯುತ್ತೆ ಅಂತ. ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಲೇಬರ್ನಿಂದ ಕೈನಿಂದ ಊರಿದ್ದು ಅದು ಯಾವ ರೀತಿ ಇರುತ್ತಂತ ನೋಡೋಣ ಬನ್ನಿ. ಇಲ್ಲೇನು ಬೋದ ಮೇಲೆ ಕಾಣಿಸ್ತಿರ್ಬೋದು ನಿಮಗೆ. ಏನು ಕಾಣಿಸ್ತಿದೆ, ಲೇಬರ್ನಿಂದ ಕೈನಿಂದ ಊರಿದ್ದಿದ್ದು ಕಾಣ್ತಿರ್ಬೋದು. ಮತ್ತು ಇದಕ್ಕೆ ಏನಪ್ಪ ಡಿಫ್ರೆಂಟ್ ಅಂದರೆ ದೊಡ್ಡ ಡಿಫ್ರೆಂಟ್ ಇರೋದಿಲ್ಲ. ಇದನ್ನು ಬೋದ ಮೇಲ್ಗಡೆ ಇರುತ್ತೆ, ಅದು ಕೆಳಗಡೆ ಈ ರೀತಿ ಸಾಲಾಗಿರುತ್ತೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ಕೇಳಿದರೆ ಬಿತ್ತೋದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಬಿತ್ತೋದಕ್ಕೆ ಖರ್ಚು ಕಮ್ಮಿ ಬರುತ್ತೆ. ಏನಿದೆ ಕೈನಿಂದ ಲೇಬರ್ನಿಂದ ಊರಿಸಿದ್ದು ಇದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಖರ್ಚು ಹೇಗೆ ಜಾಸ್ತಿ ಬರುತ್ತಪ್ಪ ಅಂತಂದರೆ ಇದು ಏನಿದೆ ಊರೋಕ್ಕೆ ಲೇಬರ್ ಬೇಕಾಗ್ತಾರೆ. ಈ ಊರ ಲೇಬರ್ಗೆ ಕೊಡೋ ಕೂಲಿನೇ ಖರ್ಚು ಜಾಸ್ತಿ ಬರೋದು. ಹಾಗಾಗಿ ಬಿತ್ತೋದು ಖರ್ಚು ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಹೇಳ್ಬೋದು. ಇದೇನಪ್ಪ ಮುಂದೆ ದೊಡ್ಡದಾದ ಮೇಲೆ ಇದರಿಂದ ಏನಪ್ಪ ವ್ಯತ್ಯಾಸ ಆಗುತ್ತಂತಂದರೆ ಇದೇನಿದೆ ಇದು ಕೈನಿಂದ ಊರಿದ್ದು ಮೇಲ್ಗಡೆ ಇರೋದ್ರಿಂದ ಇದು ಅಂತ ಸ್ಟ್ರಾಂಗಾಗೇನು ಬೆಳೆದಿರೋಲ್ಲ. ಆದರೆ ಇದು ಬಿತ್ತಿದ್ದು ಕೆಳಗಡೆ ಬಂದಿರೋದ್ರಿಂದ ಇದು ಸ್ವಲ್ಪ ಸ್ಟ್ರಾಂಗಾಗಿ ಬೆಳೆದಿರುತ್ತೆ. ಮುಂದೆ ಏನಾದರೂ ಗಾಳಿ ಮಳೆ ಬಂದಾಗ ಇದು ಮೇಲ್ಗಡೆ ಇರೋದು ಬಗ್ಗೋ ಚಾನ್ಸಸ್ ಇರುತ್ತೆ ಗಿಡ. ಆದರೆ ಕೆಳಗಡೆ ಬಿತ್ತಿದ್ದು ಬಗ್ಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಬಿತ್ತೋದು ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಖರ್ಚು ಕಡಿಮೆ ಬರುತ್ತೆ. ಇದು ಊರೋದ್ರಲ್ಲಿ ಖರ್ಚು ಏನಂತಂದರೆ ಕೂಲಿಯವ್ರಿಗೆ ಕೊಡೋ ಖರ್ಚು ಅಷ್ಟೇ. ಕೂಲಿಯವ್ರು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಕೂಲಿ, ಹಂಗಾಗಿ ಕೂಲಿಯವ್ರಿಗೆ ಕೊಡೋ ಖರ್ಚು ಸ್ವಲ್ಪ ಜಾಸ್ತಿ ಇದೆ. ಮತ್ತು ನಾ ಇವೆರಡು ವೀಡಿಯೋದಲ್ಲಿ ತೋರಿಸಿದ್ದು ಮೆಣಸಿನ ಗಿಡ ಯಾವುದಪ್ಪ ಅಂತ ಹೇಳಿದರೆ ಇದು ಸೂಪರ್ 10 ಅಂತ ಬರುತ್ತೆ. ಮೆಣಸಿನ್ಕಾಯಲ್ಲಿ ತುಂಬ ವಿಧಗಳಿವೆ, ಬೇರೆ ಬೇರೆ ಮೆಣಸಿನ್ಕಾಯಿ ಕೂಡ ಇದೆ. ನಾ ತೋರಿಸ್ತಿದ್ದು ಯಾವುದಪ್ಪ ಅಂದರೆ ಸೂಪರ್ 10 ಅಂತ. ಇದು ನಾವು ಮೊದಲು ವೀಡಿಯೋ ನೋಡಿದಲ್ಲಿ ಅದರಲ್ಲೂ ಕೂಡ ಸೂಪರ್ 10, ಇದು ಕೂಡ ಸೂಪರ್ 10. ಮತ್ತು ಇದೇ ಥರ ಡೈಲಿ ಅಪ್ಡೇಟ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋಗಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಯಾರು ವೀಡಿಯೋ ನೋಡ್ತಾಯಿದ್ದೀರಾ, ಸ್ವಲ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕು ಶೇರು ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಹತ್ತಿ ಬೆಳೆನೂ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಈ ವಿಡಿಯೋದಲ್ಲಿ ಕೂಡ ಮುಂದೆ ಬರೋ ದಿನಗಳಲ್ಲಿ ಮೆಣಸಿನ ಗಿಡ ಯಾವ ರೀತಿ ಬೆಳೆಯುತ್ತೆ ಅದೆಲ್ಲ ಡೈಲಿ ಅಪ್ಡೇಟ್ ಕೊಡ್ತೀನಿ. ಇದೇ ಥರ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡ್ತಿರ್ಬೋದು ಇದು ಕೈನಿಂದ ಬಿತ್ತಿದ್ದು ಈ ರೀತಿ ಇರುತ್ತೆ. ನೋಡ್ಕೊಂಡು ಬಿಡು ಒಂದು ಸರಿ. ಕಳೆದ ವೀಡಿಯೋದಲ್ಲಿ ಬಿತ್ತಿದ್ದು ತೋರಿಸಿದ್ದೀನಿ, ನೋಡಿಲ್ಲ ಅಂದರೆ ಯಾರಾದರೂ ನೋಡ್ಕೊಂಡು ಬನ್ನಿ, ನೋಡಿರ್ಲಾರ್ದವ್ರು ಹೋಗಿ. ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಕೈನಿಂದ ಊರಿದ್ದಿದ್ದು. ಮತ್ತು ಡೈಲಿ ಇದೇ ಥರ ಅಪ್ಡೇಟ್ ಕೊಡ್ತೀನಿ ಗಾಯ್ಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.